ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ಬೆಂಗಳೂರಿನ ಕಾಲೇಜ್ ವಿದ್ಯಾರ್ಥಿಗಳು ಧೂಮಪಾನ ಮಾಡುತ್ತಿರುವ ವೇಳೆ ಕರಾವಳಿ ಪೊಲೀಸ್ ಪಡೆ ಸಿಬ್ಬಂದಿ ಹಿಡಿದು ಬುದ್ಧಿವಾದ ಹೇಳಿ ನಂತರ ಕಡಲ ತೀರದಲ್ಲಿ ಬಿದ್ದ ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಶಿಕ್ಷೆಯ ಜೊತೆಗೆ ತಿಳುವಳಿಕೆ ನೀಡಿದರು. ಬೆಂಗಳೂರಿನ ಶಾಂತಿಧಾಮ ಕಾಲೇಜಿನ ಒಟ್ಟು 40 ವಿದ್ಯಾರ್ಥಿಗಳು ಗೋಕರ್ಣಕ್ಕೆ ಆಗಮಿಸಿದ್ದು ಕೆಲವರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಇದೇ ವೇಳೆ ಸಿಗರೆಟ್ ಸೇವನೆ ಮಾಡುತ್ತಿದ್ರು. ನಂತರ ಪ್ರಾಚಾರ್ಯರನ್ನ ಕರೆಸಿ ಸೂಕ್ತ ತಿಳುವಳಿಕೆ ಹಾಗೂ ಪ್ರವಾಸಿ ತಾಣದಲ್ಲಿ ಸ್ವಚ್ಛತೆ ಕಾಪಾಡುವ ಕುರಿತು ಮಾಹಿತಿ ನೀಡಲಾಯಿತು. ಕಡಲ ತೀರದ ಉದ್ದಕ್ಕೆ ಬಿದ್ದ ಅಂದಾಜು 50 ಕೆಜಿ ಪದಾರ್ಥಗಳನ್ನು ತೆಗೆದು ಒಂದು ಕಡೆ ರಾಶಿ ಹಾಕಿದ್ದು ಗ್ರಾಮ ಪಂಚಾಯಿತಿ ಇದನ್ನ ವಿಲೇವಾರಿ ಮಾಡಬೇಕಿದೆ. ಕಾರ್ಯಾಚರಣೆಯಲ್ಲಿ ಕರಾವಳಿ ಕಾವಲು ಪೊಲೀಸ್ ಪಡೆಯ ಸಿಬ್ಬಂದಿಗಳಾದ ಗಣಪತಿ ನಾಯಕ್, ಗಣೇಶ್ ಪಟಗಾರ್, ಗಿರಿಧರ್ ಹೊಸಕಟ್ಟ, ಕೆಎನ್ಡಿ ಸಿಬ್ಬಂದಿಗಳಾದ ರಾಜು ಗೋವೇಕರ್, ರಾಜು ಅಂಬಿಗ ಪಾಲ್ಗೊಂಡಿದ್ರು. ಕಾಲೇಜು ಪ್ರಾಚಾರ್ಯ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ, ಪ್ರವಾಸಿ ತಾಣ ಕೇವಲ ಮೋಜು ಮಸ್ತಿಗಷ್ಟೇ ಬಳಸದೆ ಅಲ್ಲಿನ ಸ್ವಚ್ಛತೆ, ಪರಿಸರದ ಕಾಳಜಿ ಬಗ್ಗೆ ಅರಿವು ಮೂಡಿಸಲು ಕರಾವಳಿ ಪೊಲೀಸ್ ಕ್ರಮ ಪ್ರಶಂಸನೀಯವಾಗಿದ್ದು, ಇದರಂತೆ ನಮ್ಮ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಸ್ವಚ್ಛಗೊಳಿಸುವ ಮೂಲಕ ಹೊಸದೊಂದು ಸಂದೇಶ ನೀಡಿದ್ದಾರೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಬ್ರಿಟಿಷರ ಆಳ್ವಿಕೆಯಲ್ಲಿ ತನ್ನ ವೈಭವಕ್ಕೆ ಸಾಕ್ಷಿಯಾಗಿದ್ದ ಅಂಕೋಲಾ ಹಳೆಯ ತಹಶೀಲ್ದಾರ್ ಕಾರ್ಯಾಲಯ ಶಿಥಿಲಾವಸ್ಥೆಗೆ ತಲುಪಿ ಗೋಡೆ ಬಿರುಕು ಬಿಟ್ಟಿದ್ದು, ತಾಲೂಕಿನ ಸಂಪೂರ್ಣ ದಾಖಲೆಗಳಿರುವ ಈ ಕಾರ್ಯಾಲಯ ತಕ್ಷಣ ದುರಸ್ತಿಯಾಗಬೇಕೆನ್ನುವ ಆಗ್ರಹ ಕೇಳಿಬಂದಿದೆ. ತಹಶೀಲ್ದಾರ್ ಕಚೇರಿ ಹಳೆ ಕಟ್ಟಡವಾಗಿದ್ದು, ತಹಶೀಲ್ದಾರ್ ಕಾರ್ಯಾಲಯದ ಕಟ್ಟಡ ನೂತನವಾಗಿ ನಿರ್ಮಾಣವಾಗಿದ್ರೂ ಸಹ ಹಳೆ ಕಟ್ಟಡದಲ್ಲಿ ಈಗಲೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಡೀ ತಾಲೂಕಿನ ಭೂ ದಾಖಲೆಗಳು ಇಲ್ಲಿವೆ. ಈ ಕಾರ್ಯಾಲಯದ ಬಾಗಿಲ ಮೇಲಿನ ಗೋಡೆ ಕುಸಿಯುವ ಹಂತಕ್ಕೆ ತಲುಪಿದೆ. ಮೇಲ್ಚಾವಣಿ ಕೆಳಭಾಗದಲ್ಲಿ ಹಾಕಿದ ಹಲಗೆಗಳು ಬೀಳುವ ಹಂತದಲ್ಲಿದೆ. ಆದರೆ ಈ ಕಟ್ಟಡ ತಕ್ಷಣ ದುರಸ್ತಿಯಾಗಬೇಕಿದೆ ಎನ್ನುತ್ತಾರೆ ಹೋರಾಟಗಾರ ನ್ಯಾಯವಾದಿ ಉಮೇಶ್ ನಾಯ್ಕ್. ತಹಶೀಲ್ದಾರ್ ಹಳೆಯ ತಹಶೀಲ್ದಾರ್ ಕಟ್ಟಡ ಇದು. ನಮ್ಮ ಗೋಡೆ ಗಣಪತಿ ಅಂಕೋಲಾದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಪರಾಕ್ರಮದಂಥ ದೇವರು. ಇದರ ಸನ್ನಿಧಿಯಲ್ಲಿರುವಂಥ ಹಳೆಯ ತಹಶೀಲ್ದಾರ್ ಕಟ್ಟಡದಲ್ಲಿ ಒಳ್ಳೆ ದಾಖಲೆಗಳಿರುವಂಥ ಇಡೀ ಅಂಕೋಲಾ ತಾಲೂಕಿನ ಎಲ್ಲ ಹಳೆದಾದ ಪಹಣಿ ಪತ್ರಿಕೆ, ಮುಟೇಷನ್ ಎಂಟ್ರಿ, ಮ್ಯಾಪು ಎಲ್ಲ ದಾಖಲೆಗಳು ನಮ್ಮ ಈ ಕಚೇರಿಯಲ್ಲಿದೆ, ಒಳಗಿದೆ. ಈ ಕಚೇರಿಗೆ ಬೀಳುವ ಹಂತದಲ್ಲಿದೆ. ಅಂದರೆ ಗೋಡೆಗಳು ಬಿರುಕು ಬಿಟ್ಟಿದೆ. ಅಲ್ಲಿ ನೋಡ್ಬೋದು, ಒಳಗೆ ಬಿದ್ದಿದೆ. ಮೇಲೆ ಇದು ಪಕಾಶಿ, ರೀಪು ಎಲ್ಲ ಲಡ್ಡಾಗಿದೆ, ಬೀಳು ಹಂತದಲ್ಲಿದೆ ಹೇಳಿ ಕಳೆದ ವರ್ಷ ನಾನು ಅಶೋಕ್ ಭಟ್ರಿದ್ದಾಗೆ ಮನವಿ ಕೊಟ್ಟಿದ್ದೆ. ಇನ್ನೂ ತನಕ ಅದರ ರಿಪೇರಿ ಆಗಿಲ್ಲ. ಮಳೆಗಾಲ ಪ್ರಾರಂಭ ಆದರೂ ಇವರು ನಿರ್ಲಕ್ಷ್ಯ, ನಿಷ್ಪ್ರಯೋಜಕ ಅಧಿಕಾರಿಗಳಿಂದ ಇವತ್ತು ನಮ್ಮ ಈ ಕಟ್ಟಡ ರಿಪೇರಿ ಆಗಲಿಲ್ಲ. ಈ ವರ್ಷ ನೋಡಿ ಬಿರುಕು ಬಿಟ್ಟಿದೆ. ಒಳಗೆ ಪಾಪ ದಿನಗೂಲಿ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಏನಾದರೂ ಅನಾಹುತ ಆದರೆ ಕಾರಣ ಯಾರು? PWD ತಹಶೀಲ್ದಾರರು ಇದಕ್ಕೆ ಕಾರಣಗಾರಾಗ್ತಾರೆ. ಯಾಕಂದ್ರೆ ಅವರು ಇದರ ಬಗ್ಗೆ ಗಮನ ಹರಿಸಬೇಕು. ಕೂಡಲೇ ಇದನ್ನು ರಿಪೇರಿ ಮಾಡಿಲ್ಲ ಆದರೆ ನಾನು ನಮ್ಮ ತಾಲೂಕು ಕಾನೂನು ಸಮಿತಿಗೆ ದೂರು ಕೊಡ್ತೇನೆ ಮತ್ತು ಉಗ್ರವಾದ ಹೋರಾಟವನ್ನು ಮಾಡ್ತೇನೆ. ಈ ಕುರಿತು ಲೋಕೋಪಯೋಗಿ ಇಲಾಖೆಯ ಅಭಿಯಂತರರನ್ನ ಮುಂಜಾವು ಡಿಜಿಟಲ್ ಪ್ರತಿನಿಧಿ ಸಂಪರ್ಕಿಸಿ ಮಾತನಾಡಿ ಕೇಳಿದಾಗ, ನಾವು ಈ ಕಟ್ಟಡವನ್ನ ದುರಸ್ತಿಗೊಳಿಸಬೇಕೆಂದ್ರೆ ನಮಗೆ ಕಂದಾಯ ಇಲಾಖೆ ಅನುದಾನವನ್ನ ಠೇವಣಿ ಇಡಬೇಕು. ನಂತರ ನಾವು ಕಾಮಗಾರಿ ಮಾಡಬಹುದು. ನಮ್ಮ ತಾಬಾ ಇರುವ ಕಟ್ಟಡಗಳನ್ನ ಮಾತ್ರ ದುರಸ್ತಿಗೊಳಿಸಲು ಮಾತ್ರ ನಮಗೆ ಅವಕಾಶವಿದೆ ಎನ್ನುತ್ತಾರೆ. ತಹಶೀಲ್ದಾರ್ ಅನಂತ್ ಶಂಕರ್ ಅವರನ್ನ ಮಾತನಾಡಿಸಿದಾಗ, ನಾವು ಗಣಪತಿ ಇರುವ ಕಟ್ಟಡ ದುರಸ್ತಿಗೊಳಿಸಲು ಮಾತನಾಡಿದ್ದೇನೆ. ಅದು ನಾನೊಬ್ಬನೇ ನಿರ್ಣಯ ತೆಗೆದುಕೊಳ್ಳಲು ಬರುವುದಿಲ್ಲ. ಸಾರ್ವಜನಿಕರ ಸಭೆ ಕರೆದು ದೇವಸ್ಥಾನವಿರುವ ಮೇಲ್ಛಾವಣಿ ದುರಸ್ತಿಗೊಳಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು. ಜೊತೆಗೆ ಈ ಕಾರ್ಯಾಲಯ ದುರಸ್ತಿಗೊಳಿಸಲು ಜಿಲ್ಲಾಧಿಕಾರಿ ಜೊತೆ ಮಾತನಾಡುತ್ತೇನೆ ಎಂದರು. ಜನರ ಧಾರ್ಮಿಕ ಭಾವನೆಗಳ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿರುವ ಈ ಗೋಡೆ ಗಣಪತಿ ಇರುವ ಕಟ್ಟಡ ಆದಷ್ಟು ಶೀಘ್ರ ದುರಸ್ತಿಗೊಳ್ಳಲಿ ಎನ್ನುವುದು ಅಂಕೋಲಿಗರ ಆಗ್ರಹವಾಗಿದೆ. ಭೀಮಾರ್ಮಿ ಸಂಘಟನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಆಜಾದ್ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಚಂದ್ರಶೇಖರ್ ಆಜಾದ್ ಉತ್ತರ ಪ್ರದೇಶದ ನಗೀನಾ ಲೋಕಸಭಾ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ದಾಂಡೇಲಿಯಲ್ಲಿ ಸಂಭ್ರಮಾಚರಣೆ ನಡೆಯಿತು. ಭೀಮಾರ್ಮಿ ಭಾರತ್ ಏಕತಾ ಮಿಷನ್ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಹಾಗೂ ದಾಂಡೇಲಿ ತಾಲೂಕಾ ಸಮಿತಿಯ ನೇತೃತ್ವದಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಭೀಮಾರ್ಮಿ ಸಮಿತಿಯ ಜಿಲ್ಲಾಧ್ಯಕ್ಷ ಮೇಘರಾಜ್ ಮೇತ್ರಿ, ಮಾನವ ಹಕ್ಕುಗಳ ಸಮಿತಿಯ ಫಿರೋಜ್ ಫಿರ್ಜಾದೆ, ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಗಡ ವಿಭಾಗದ ಕಾಂಗ್ರೆಸ್ ಉಪಾಧ್ಯಕ್ಷ ಅವಿನಾಶ್ ಘೋಡ್ಕೆ, ಧಾರವಾಡ ಜಿಲ್ಲಾ ಭೀಮಾರ್ಮಿ ಅಧ್ಯಕ್ಷ ಶಿವಾಜಿ ಪಾಟೀಲ್, ಸಾಹಿತಿ ಮುರ್ತುಜಾ ಆನೆಹುಸೂರ್, ಕರವೇ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಹಾಗೂ ಭೀಮಾರ್ಮಿಯ ನೀಲಾ ಮದಾರ ಮೊದಲಾದವರು ಮಾತನಾಡಿ,
ಚಂದ್ರಶೇಖರ್ ಆಜಾದರ ಜನಪರ ಕಾಳಜಿ ಹಾಗೂ ಹೋರಾಟಗಳ ಬಗ್ಗೆ ತಿಳಿಸಿದ್ರು. ಭೀಮಾರ್ನಿ ದಾಂಡೇಲಿ ತಾಲೂಕಾ ಸಮಿತಿಯ ಅಧ್ಯಕ್ಷ ಸತೀಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಬಲವಂತ ಬೊಮ್ಮನಹಳ್ಳಿ, ರವಿ ಸುತಾರ, ಗೌರೀಶ್ ಬಾಬ್ರೇಕರ್, ಶ್ರೀಕಾಂತ್ ಅಸೋದೆ, ದುರ್ಗಾನಂದ್ ನೇತ್ರೇಕರ್, ಶಿವಾಜಿ ರಾಠೋಡ್, ಅಶೋಕ್ ಲಮಾಣಿ, ರಾಜಶೇಖರ್ ನಿಂಬಾಳ್ಕರ್, ವೀಣಾ ಗಜಕೋಶ, ಶ್ರೀಮತಿ ಮುಜೀಬಾ ಚಬ್ಬಿ, ಭಾಗ್ಯ ಸವಣೂರು, ಸಂಗೀತಾ ಆಮ್ರೆ, ರಾಜೇಶ್ ರೇವಣ್ಕರ್, ದಾದಾಫೀರ್ ನವದಗಿ, ಭಾರ್ಗವಿ ಮೊದಲಾದವರಿದ್ದರು. ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಸುಮಾರಿನಿಂದ 1000 ಕಿಲೋಮೀಟರ್ ದೂರ ಇದೆ. ಅಂತಹ ಕ್ಷೇತ್ರದಲ್ಲಿ ಒಬ್ಬ ಯುವಕ, ಹೃದಯಮುಖ ದಲಿತ ಹೋರಾಟಗಾರ, ಭಾರತ ಕಂಡು ಕೇಳರಿಯದ ನಾಯಕ, ಕೇವಲ 36 ವಯಸ್ಸಿನ ಯುವಕ. ನಮ್ಗೆ ಗೊತ್ತಿರ್ಬೋದು, ಭಾರತ ದೇಶದ ರಾಜಕೀಯ ಪರಿಸ್ಥಿತಿ ನಮಗೆಲ್ಲರಿಗೂ ಸಹ ಗೊತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಸಂಸದರಾಗಿ ಆಯ್ಕೆಯಾಗಿ ಸಂಸತ್ ಪ್ರವೇಶ ಮಾಡಲು ಎಷ್ಟು ಕಷ್ಟ ಇದೆ ನಮಗೆಲ್ಲರಿಗೂ ಸಹ ಗೊತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಕೇವಲ 36 ವರ್ಷದ ಯುವಕ ಸ್ವತಃ ಸಂಘಟನೆ ಕಟ್ಟಿ, ಸ್ವತಃ ಪಾರ್ಟಿ ಕಟ್ಟಿ, ತಮ್ಮೆಲ್ಲರ ಹಿರಿಯರ ಆಶೀರ್ವಾದದೊಂದಿಗೆ ಅವರು ಈಗ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ. ಕೇವಲ ಅದು ಉತ್ತರ ಭಾರತ, ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, ಅದು ಭಾರತ ದೇಶಕ್ಕೆ ಅವರು ನೀಡಿದ ಕೊಡುಗೆ. ನಮಗೆಲ್ಲರಿಗೂ ಸಹ ಅವರು ಮಾರ್ಗದರ್ಶಕರಾಗಿದ್ದಾರೆ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.